ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ನೋಡಿ, ಒಂದು ಬೆಲ್ ಮೂಲಕ ಖಡಕ್ ಸಂದೇಶವನ್ನ ಈಗ ಕೊಡ್ತಾ ಇರೋದು. ಇನ್ನೊಂದು ಬೆಲ್ ಆಗೋದ್ರಲ್ಲೇ ಶಾಸಕರು ಹೊರಗೆ ಹೋಗ್ಬೇಕೀಗ. ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ವಿ ಅವರು ಇಲ್ಲ ಅಂತಂದ್ರೆ ಮಾರ್ಷಲ್ಗಳ ಮೂಲಕ ಹೊರಗೆ ಕಳಿಸಲಾಗುವುದು. ಸಸ್ಪೆಂಡ್ ಆದ ಶಾಸಕರಿಗೆ ಸ್ಪೀಕರ್ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ಬೆಲ್ ಹೊಡೆದಿದ್ದಾರೆ. ಈಗ ಇನ್ನೊಂದು ಬೆಲ್ ಹೊಡೆಯೋಷ್ಟರಲ್ಲಿ ನೀವು ಹೋಗಿಲ್ಲ ಅಂತಂದ್ರೆ ಮಾರ್ಷಲ್ಗಳನ್ನ ಕರೆಸಬೇಕಾಗುತ್ತೆ. ಸದನದಲ್ಲಿ ನೀವು ತೋರಿದಂತ ಈ ಅಗೌರವ ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಬಹಳ ಪ್ರಮುಖವಾಗಿ ಈಗ ಇವರೆಲ್ಲರೂ ಕೂಡ ಸದನದಿಂದ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಹನಿ ಟ್ರ್ಯಾಪ್ ಪ್ರಕರಣ ಮಾಡಿದಂತಹ ಗದ್ದಲ, ಬಿಜೆಪಿ ಸದಸ್ಯರು ಮಾಡಿದಂತಹ ಧರಣಿ, ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ರು. ಬಲವಂತವಾಗಿ ಅವರ ಪ್ರತಿಭಟನೆಯನ್ನ ತಡೆ ಹಿಡಿಯಲಾಯಿತು. ಅವರನ್ನ ಮಾರ್ಷಲ್ಗಳ ಮುಖಾಂತರ ಅವ್ರನ್ನ ಸಮಾಧಾನಪಡಿಸುವಂತ ಕೆಲಸ ಆಗಿತ್ತು. ಆದ್ರೆ ಈಗ ಮತ್ತೆ ಅದೇ ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಎಚ್ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್ ಆರ್ ಪಾಟೀಲ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಚಂದ್ರಶಿ, ಬಿ ಸುರೇಶ್ ಗೌಡ, ಉಮ್ಮನಾಥ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದರ್, ಸಿ ಕೆ ರಾಮಮೂರ್ತಿ, ಎಸ್ ಪಾಲ್ ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿಬಾಯಿ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು. ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಎಚ್ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್ ಆರ್ ಪಾಟೀಲ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಚಂದ್ರಶಿ, ಬಿ ಸುರೇಶ್ ಗೌಡ, ಉಮ್ಮನಾಥ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದರ್, ಸಿ ಕೆ ರಾಮಮೂರ್ತಿ, ಎಸ್ ಪಾಲ್ ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿಬಾಯಿ, ಮುನಿರತ್ನ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತು ಕಲಾಪದಲ್ಲಿ ಆಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಮಾನತಾದ ಶಾಸಕರನ್ನ ಹೊರಹಾಕುವುದಕ್ಕೆ ಮಾರ್ಷಲ್ಗಳ ಆಗಮನ. ಆರಂಭದಲ್ಲೇ ಹೇಳ್ತಾ ಇದ್ನಲ್ಲ, ಇಂತಹ ಘಟನೆಗಳು ಈ ಹಿಂದೆ ಕೂಡ ಆಗಿದೆ. ಸಸ್ಪೆಂಡ್ ಅಂದ್ರೆ ಈ ಕೂಡಲೇ ಸದನದಿಂದ ಸಸ್ಪೆಂಡ್ ಆಗಿರುವಂತಹ ಅಷ್ಟು ಜನ ಶಾಸಕರು ಹೊರಗಡೆ ಹೋಗಬೇಕು, ಇಲ್ಲ ಅಂದ್ರೆ ಮಾರ್ಷಲ್ಗಳ ಮೂಲಕ ಅವ್ರನ್ನ ಹೊರಗೆ ಕಳಿಸುವಂತಹ ಪ್ರಯತ್ನಗಳಾಗುತ್ತೆ ಅಂತ. ಈಗಲೂ ಕೂಡ 18 ಶಾಸಕರನ್ನ ಮಾರ್ಷಲ್ಗಳ ಮೂಲಕ ಹೊರ ಕಳಿಸುವ ಪ್ರಯತ್ನಗಳಾಗುತ್ತೆ. ಬಿಜೆಪಿ ಶಾಸಕರು ಯಾರು ಅಮಾನತಾಗಿದ್ದಾರಲ್ಲ, ಅಲ್ಲಿ ವಾಗ್ವಾದಕ್ಕೆ ಇಳಿದಿದ್ದಾರೆ. ಲೈವ್ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದನದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಅವರ ಸಂಪುಟದ ಸಹೋದ್ಯೋಗಿಗಳಿದ್ದಾರೆ, ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ. ಮುಂದಿನ ನಡೆಯ ಬಗ್ಗೆ ಸುದೀರ್ಘ ಚರ್ಚೆ ಆದಂತೆ ಕಾಣಿಸ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿರುವ ಹಿನ್ನೆಲೆ 6 ತಿಂಗಳುಗಳ ಕಾಲ 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರನ್ನ ಈ ಕೂಡಲೇ ಹೊರಗೆ ಹೋಗುವಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರಸ್ತಾಪ ಕೂಡ ಮಾಡಿದ್ರು, ಖಡಕ್ ಸೂಚನೆ ಕೂಡ ಕೊಟ್ಟರು. ಇದಾದ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆ, ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು, ಸ್ಪೀಕರ್ ಯುಟಿ ಖಾದರ್ ಅವರು ಸುದೀರ್ಘವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಯಾಕಿದು ದೊಡ್ಡ ವಿಚಾರ ಆಗ್ತಾ ಇದೆ ಅಂದ್ರೆ, ಒಂದು ದಿನದ ಮಟ್ಟಿಗೋ ಅಥವಾ 10 ದಿನಗಳ ಮಟ್ಟಿಗೋ ಅಥವಾ 1 ವಾರಗಳ ಕಾಲ ಸದನದಿಂದ ಅವರನ್ನ ಅಮಾನತು ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದ ವಿಚಾರ ಆಗ್ತಿರ್ಲಿಲ್ಲ. ಆದರೆ 6 ತಿಂಗಳುಗಳ ಕಾಲ ಮುಂದೆ ಆಗುವಂತಹ ಯಾವುದೇ ಅಧಿವೇಶನದಲ್ಲೂ ಕೂಡ 6 ತಿಂಗಳಲ್ಲಿ ಈ ಶಾಸಕರು ಭಾಗಿಯಾಗೋದಕ್ಕಾಗೋದಿಲ್ಲ. ಹಾಗಾಗಿ ಅತಿ ದೊಡ್ಡ ವಿಚಾರ. ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ಕೂಡ 10 ಜನ ಬಿಜೆಪಿ ಶಾಸಕರು ಅಮಾನತಾದಂತಹ ಸಂದರ್ಭದಲ್ಲಿ ಅದು ಕೂಡ ಜಸ್ಟ್ 10 ದಿನಗಳ ಮಟ್ಟಿಗೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅವರು ಆಚೆ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ
ಸದನದ ಬಾವಿಗಿಳಿದು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಮಾರ್ಷಲ್ಗಳ ಮೂಲಕ ಹೊರ ಕಳಿಸುವಂತಹ ಪ್ರಯತ್ನಗಳಾಗಿತ್ತು. ಈಗ ಮತ್ತೊಮ್ಮೆ ಅಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಧಿವೇಶನ. ಮಾನ್ಯ ಸದಸ್ಯರಾದ ದೊಡ್ಡ ಗೌಡ ಪಾಟೀಲ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಶ್ರೀಪಾದ್ ಪಾಟೀಲ್ ಇದ್ದಾರೆ, ಮತ್ತೊಂದು ಕಡೆ ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗಿದ್ದಾರೆ. ಶ್ರೀಪಾದ್, ಸದ್ಯ ಏನ್ ಬೆಳವಣಿಗೆ ನೋಡೋದಕ್ಕೆ ಸಿಗ್ತಾ ಇದೆ? 18 ಶಾಸಕರ ಸಸ್ಪೆಂಡ್, ಆಚೆ ಬಂದ್ರ ಸದನ ಬಿಟ್ಟು ಏನಾಗ್ತಾ ಇದೆ ಸದನದಲ್ಲಿ? ನೋಡಿ ಶ್ರುತಿ, 18 ಜನ ಬಿಜೆಪಿಯ ಶಾಸಕರುಗಳನ್ನ ಅಮಾನತು ಮಾಡಿದ್ರು, ಸದನದ ಒಳಗಡೆ ಗದ್ದಲವನ್ನ ಮಾಡಿದ್ರು, ಸ್ಪೀಕರ್ ಸ್ಥಾನದ ಮೇಲೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ನೋಡಿ, ಡಾಕ್ಟರ್ ಅಶ್ವಥ್ ನಾರಾಯಣ್, SR ವಿಶ್ವನಾಥ್, ಬೈರತಿ ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, CK ರಾಮಮೂರ್ತಿ, ಯಶಪಾಲ್ ಸುವರ್ಣ, ಹರೀಶ್ BP, ಭರತ್ ಶೆಟ್ಟಿ, ಮುನೀರ್ ರತ್ನ, ಬಸವರಾಜ್ ಮುತ್ತಿಮೋಡ್, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ. ಭಾರತ್ ಮಾತಾ ಕಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರು ಒಳಗಡೆ ಬಿಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರು ಒಳಗಡೆ ಬಿಡ್ತಾರೆ. ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ನೋಡಿ, ಒಂದು ಬೆಲ್ ಮೂಲಕ ಖಡಕ್ ಸಂದೇಶವನ್ನ ಈಗ ಕೊಡ್ತಾ ಇರೋದು. ಇನ್ನೊಂದು ಬೆಲ್ ಆಗೋದ್ರಲ್ಲಿ ಶಾಸಕರು ಹೊರಗೆ ಹೋಗ್ಬೇಕೀಗ. ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ವಿ ಅವರು ಇಲ್ಲ ಅಂತಂದ್ರೆ ಮಾರ್ಷಲ್ಗಳ ಮೂಲಕ ಹೊರಗೆ ಕಳಿಸಲಾಗುವುದು. ಸಸ್ಪೆಂಡ್ ಆದ ಶಾಸಕರಿಗೆ ಸ್ಪೀಕರ್ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ಬೆಲ್ ಹೊಡೆದಿದ್ದಾರೆ. ಈಗ ಇನ್ನೊಂದು ಬೆಲ್ ಹೊಡೆಯೋಷ್ಟರಲ್ಲಿ ನೀವು ಹೋಗಿಲ್ಲ ಅಂತಂದ್ರೆ ಮಾರ್ಷಲ್ಗಳನ್ನ ಕರೆಸಬೇಕಾಗುತ್ತೆ. ಸದನದಲ್ಲಿ ನೀವು ತೋರಿದಂತ ಈ ಅಗೌರವ ಇದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಬಹಳ ಪ್ರಮುಖವಾಗಿ ಈಗ ಇವರೆಲ್ಲರೂ ಕೂಡ ಸದನದಿಂದ ಸಸ್ಪೆಂಡ್ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಹನಿ ಟ್ರ್ಯಾಪ್ ಪ್ರಕರಣ ಮಾಡಿದಂತಹ ಗದ್ದಲ, ಬಿಜೆಪಿ ಸದಸ್ಯರು ಮಾಡಿದಂತಹ ಧರಣಿ, ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ರು. ಬಲವಂತವಾಗಿ ಅವರ ಪ್ರತಿಭಟನೆಯನ್ನ ತಡೆ ಹಿಡಿಯಲಾಯಿತು. ಅವರನ್ನ ಮಾರ್ಷಲ್ಗಳ ಮುಖಾಂತರನೇ ಅವರನ್ನ ಸಮಾಧಾನಪಡಿಸುವಂತ ಕೆಲಸ ಆಗಿತ್ತು. ಆದ್ರೆ ಈಗ ಮತ್ತೆ ಅದೇ ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರಾದ ದೊಡ್ಡ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, SR ಪಟೇಲ್, BA ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್, CK ರಾಮಮೂರ್ತಿ, ಯಶಪಾಲ್ ಸುವರ್ಣ, ಹರೀಶ್ BP, ಡಾಕ್ಟರ್ ಭರತ್ ಶೆಟ್ಟಿ, ಮುನೀರ್ ರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು. ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರಾದ ದೊಡ್ಡ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, SR ಪಟೇಲ್, BA ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್, CK ರಾಮಮೂರ್ತಿ, ಯಶಪಾಲ್ ಸುವರ್ಣ, ಹರೀಶ್ BP, ಡಾಕ್ಟರ್ ಭರತ್ ಶೆಟ್ಟಿ, ಮುನೀರ್ ರತ್ನ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತು ಕಲಾಪದಲ್ಲಿ ಆಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಮಾನತಾದ ಶಾಸಕರನ್ನ ಹೊರಹಾಕುವುದಕ್ಕೆ ಮಾರ್ಷಲ್ಗಳ ಆಗಮನ. ಆರಂಭದಲ್ಲ ಹೇಳ್ತಾ ಇದ್ನಲ್ಲ, ಇಂತಹ ಘಟನೆಗಳು ಈ ಹಿಂದೆ ಕೂಡ ಆಗಿದೆ. ಸಸ್ಪೆಂಡ್ ಅಂದ್ರೆ ಈ ಕೂಡಲೇ ಸದನದಿಂದ ಸಸ್ಪೆಂಡ್ ಆಗಿರುವಂತಹ ಅಷ್ಟು ಜನ ಶಾಸಕರು ಹೊರಗಡೆ ಹೋಗಬೇಕು, ಇಲ್ಲ ಅಂದ್ರೆ ಮಾರ್ಷಲ್ಗಳ ಮೂಲಕ ಅವ್ರನ್ನ ಹೊರಗೆ ಕಳಿಸುವಂತಹ ಪ್ರಯತ್ನಗಳಾಗುತ್ತೆ ಅಂತ. ಈಗಲೂ ಕೂಡ 18 ಶಾಸಕರನ್ನ ಮಾರ್ಷಲ್ಗಳ ಮೂಲಕ ಹೊರ ಕಳಿಸುವ ಪ್ರಯತ್ನಗಳಾಗುತ್ತೆ. ಬಿಜೆಪಿ ಶಾಸಕರು ಯಾರು ಅಮಾನತಾಗಿದ್ದಾರಲ್ಲ, ಅಲ್ಲಿ ವಾಗ್ವಾದಕ್ಕಿಳಿದಿದ್ದಾರೆ.
ಲೈವ್ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದನದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಅವರ ಸಂಪುಟದ ಸಹೋದ್ಯೋಗಿಗಳಿದ್ದಾರೆ, ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ. ಮುಂದಿನ ನಡೆಯ ಬಗ್ಗೆ ಸುದೀರ್ಘ ಚರ್ಚೆ ಆದಂತೆ ಕಾಣಿಸ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿರುವ ಹಿನ್ನೆಲೆ 6 ತಿಂಗಳುಗಳ ಕಾಲ 18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವರನ್ನ ಈ ಕೂಡಲೇ ಹೊರಗೆ ಹೋಗುವಂತೆ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರಸ್ತಾಪ ಕೂಡ ಮಾಡಿದ್ರು, ಖಡಕ್ ಸೂಚನೆ ಕೂಡ ಕೊಟ್ಟರು. ಇದಾದ ಬಳಿಕ ಆಗ್ತಾ ಇರುವಂತಹ ಬೆಳವಣಿಗೆ, ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಸಂಪುಟದ ಸಹೋದ್ಯೋಗಿಗಳು ಸ್ಪೀಕರ್ ಯುಟಿ ಖಾದರ್ ಅವರು ಸುದೀರ್ಘವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಯಾಕಿದು ದೊಡ್ಡ ವಿಚಾರ ಆಗ್ತಾ ಇದೆ ಅಂದ್ರೆ, 1 ದಿನದ ಮಟ್ಟಿಗೋ ಅಥವಾ 10 ದಿನಗಳ ಮಟ್ಟಿಗೋ ಅಥವಾ 1 ವಾರಗಳ ಕಾಲ ಸದನದಿಂದ ಅವರನ್ನ ಅಮಾನತು ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದ ವಿಚಾರ ಆಗ್ತಿರ್ಲಿಲ್ಲ. ಆದರೆ 6 ತಿಂಗಳುಗಳ ಕಾಲ ಮುಂದೆ ಆಗುವಂತಹ ಯಾವುದೇ ಅಧಿವೇಶನದಲ್ಲೂ ಕೂಡ 6 ತಿಂಗಳಲ್ಲಿ ಈ ಶಾಸಕರು ಭಾಗಿಯಾಗೋದಕ್ಕಾಗೋದಿಲ್ಲ. ಹಾಗಾಗಿ ಅತಿ ದೊಡ್ಡ ವಿಚಾರ. ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿಂದೆ ಕೂಡ 10 ಜನ ಬಿಜೆಪಿ ಶಾಸಕರು ಅಮಾನತಾದಂತಹ ಸಂದರ್ಭದಲ್ಲಿ ಅದು ಕೂಡ ಜಸ್ಟ್ 10 ದಿನಗಳ ಮಟ್ಟಿಗೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಅವರು ಆಚೆ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ, ಸದನದ ಬಾವಿಗಿಳಿದು ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಮಾರ್ಷಲ್ಗಳ ಮೂಲಕ ಹೊರ ಕಳಿಸುವಂತಹ ಪ್ರಯತ್ನಗಳಾಗಿತ್ತು. ಈಗ ಮತ್ತೊಮ್ಮೆ ಅಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಧಿವೇಶನ. ಮಾನ್ಯ ಸದಸ್ಯರುಗಳಾದ ದೊಡ್ಡ ನಗೇಶಗೌಡ ಪಾಟೀಲ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಶ್ರೀಪಾದ್ ಪಾಟೀಲ್ ಇದ್ದಾರೆ, ಮತ್ತೊಂದು ಕಡೆ ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗಿದ್ದಾರೆ. ಶ್ರೀಪಾದ್, ಸದ್ಯ ಏನ್ ಬೆಳವಣಿಗೆ ನೋಡೋದಕ್ಕೆ ಸಿಗ್ತಾ ಇದೆ? 18 ಶಾಸಕರ ಸಸ್ಪೆಂಡ್, ಆಚೆ ಬಂದ್ರ ಸದನ ಬಿಟ್ಟು ಏನಾಗ್ತಾ ಇದೆ ಸದನದಲ್ಲಿ? ನೋಡಿ ಶ್ರುತಿ, 18 ಜನ ಬಿಜೆಪಿಯ ಶಾಸಕರುಗಳನ್ನ ಅಮಾನತು ಮಾಡಿದ್ರು, ಸದನದ ಒಳಗಡೆ ಗದ್ದಲವನ್ನ ಮಾಡಿದ್ರು, ಸ್ಪೀಕರ್ ಸ್ಥಾನದ ಮೇಲೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾರ್ಯಾರು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ನೋಡಿ, ಡಾಕ್ಟರ್ ಅಶ್ವಥ್ ನಾರಾಯಣ್, SR ವಿಶ್ವನಾಥ್, ಬೈರತಿ ಬಸವರಾಜ್, MR ಪಟೇಲ್, ಚನ್ನಬಸಪ್ಪ, ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, CK ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಭರತ್ ಶೆಟ್ಟಿ, ಮುನೀರ್ ರತ್ನ, ಬಸವರಾಜ್ ಮುತ್ತಿಮೋಡ್, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ. ಭಾರತ್ ಮಾತಾ ಕಿ ಬಿಡೋದಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಒಳಗಡೆ ಬಿಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರಿಗೆ ಒಳಗಡೆ ಬಿಡ್ತಾರೆ.